ಈ ಕೃಷ್ಣಮೂರ್ತಿ ಅಂತೇಳಿ ನಾವು ಬಳ್ಳಾರಿ ಜಿಲ್ಲಾದ ಈಡಿಗ ಸಂಘದ ಜಿಲ್ಲಾ ಅಧ್ಯಕ್ಷರು. ನಾವು ಉದ್ದೇಶಪೂರ್ವಕ ಅಂತ ಏನಂತ ಬಂದಿದ್ದೀವಿ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಸೇಂದಿ ಮಾರಾಟ ಮಾಡ್ತಾ ಇದ್ರು. ಆ ಸೇಂದಿ ಇಲ್ದದಕ್ಕೆ ಸಾಕಷ್ಟು ಜನ ಬಡತನ ಇದೆ. ಆ ಬಡತನದಕ್ಕೋಸ್ಕರ ಸ್ವಾಮೀಜಿಯವರು ಅದನ್ನು ಹೋರಾಟ ಮಾಡಿ ನಮಗೆ ಯಶಸ್ವಿ ಮಾಡೋಣ, ನಮಗೆ ಸೇಂದಿ ಬೇಕು ಅಂತೇಳಿ ನಮಗೆ ಹೋರಾಟ ಮಾಡೋಣ ಅಂತೇಳಿ ಸಿದ್ದರಾಮಯ್ಯರವರಿಗೆ ಆದಷ್ಟು ಬೇಗ ನೀವು ಪಾದಯಾತ್ರೆ ಮಾಡಿ ನಮಗೆ ಯಶಸ್ವಿ ಮಾಡಲಿಕ್ಕೆ ಒಂದು 18 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಆ ಬೇಡಿಕೆಗಳನ್ನು ಕೊಡಬೇಕಂತೇಳಿ ನಮ್ಮ ಸ್ವಾಮೀಜಿಯವರು ಬಂದಿದ್ದಾರೆ. ಸ್ವಾಮೀಜಿ ಜೊತೆಗೆ ನಮ್ಮ ಶ್ರೀನಾಥ್ ದಣಿಯವರು ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಬಂದಿದ್ದೀವಿ. ನಮಗೆ ಯಾವುದೇ ರೀತಿಯಲ್ಲಿ ಬಳ್ಳಾರಿ ಜಿಲ್ಲಾದವ್ರು ನಾವು ಇವಾಗ ಸಾಕಷ್ಟು ಬಡತನ ಇದೆ ನಮಗೆ. ಆ ಬಡದಕ್ಕೋಸ್ಕರ ಜಿಲ್ಲಾಧ್ಯಕ್ಷರಾದಂಥ ಈ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಮಗೆ ಈ ಬಂದದಕ್ಕೆ ನಮಗೆ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳುತ್ತಾ ನಾನು 4 ಮಾತುಗಳನ್ನು ಮಾತಾಡಲು ಬಳ್ಳಾರಿ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಅಂತೇಳಿ. ಸರ್, ಇದುವರೆಗೆ ಮನವಿ ಪತ್ರ ಏನು ಕೊಟ್ಟಿಲ್ಲ ಸರ್? ಕೊಟ್ಟಿದ್ದೀವಿ ಸರ್, ಸಾಕಷ್ಟು ಸಾರಿ ಕೊಟ್ಟಿದ್ದೀವಿ. ಮನವಿ ಪತ್ರ ಮಾಡಿದ್ದಾರೆ, ನಮ್ಮ ಸ್ವಾಮೀಜಿಯವರು ಕೊಟ್ಟಿದ್ದಾರೆ, ಸುಮಾರು ಸಾರಿ ಕೊಟ್ಟಿದ್ದಾರೆ. ಮೊದಲು ಪಾಸ್ ಮಾಡಿದ್ರು, ಅದನ್ನ ಫೇಲ್ ಮಾಡಿದ್ದಾರೆ. ಅದು ಯಾಕೆ ಆಗಿಲ್ಲ ಅಂತ ಗೊತ್ತಿಲ್ಲ. ನಮ್ಮ ಸಮುದಾಯದವರು ಕೂಡ ಮುಖ್ಯಮಂತ್ರಿಗಳು ಇದ್ದಾರೆ, MLA ಇದ್ದಾರೆ, ಮಿನಿಸ್ಟರ್ಗಳು ಇದ್ದಾರೆ. ಆದ್ರೆ ಅವರು ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ನಮಗೆ ಗೊತ್ತಿಲ್ಲ. ಅದು ಯಾಕಂದ್ರೆ ದೊಡ್ಡವ್ರ ಮೂಲಕ ಇಲ್ಲ, ನಾವು ಸಣ್ಣವ್ರ ಮೂಲಕ ಆಗಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ಆಗಿರ್ತಕ್ಕಂಥ ಬಂಗಾರಪ್ಪನವರು ಇದ್ದಾರೆ, ಕಾಗೋಡು ತಿಮ್ಮಪ್ಪನವರು ಇದ್ದಾರೆ, ಜನಾರ್ದನ್ ಪೂಜಾರಿ ಅವರು ಇದ್ದಾರೆ.